ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ ಆಗಸ್ಟ್ 5ರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ರಾಪಿಡೋದಲ್ಲಂತೂ ಸಿಕ್ಕಾಬಟ್ಟೆ ಆರ್ಡರ್ಸ್ ಬರ್ತಾ ಇದಾವೆ. ಆದರೂ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು, ಫೇಕ್ ಆರ್ಡರ್ ಬರ್ತಾ ಇದೆ. ಇನ್ ಕೇಸ್ ಆರ್ಡರ್ ಎತ್ಕೊಂಡು ಹೋದರೆ ಬೈಕ್ ಟ್ಯಾಕ್ಸಿ ಎಲ್ಲಿ ಆಟೋದವ್ರು ಬುಕ್ ಮಾಡಿ ಹಿಡಿತಾರೆ ಅನ್ನೋ ಒಂದು ಭಯದಿಂದ ಯಾರು ಕೂಡ ಆರ್ಡರ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದರಲ್ಲೂ ಕೆಲವೊಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಕಣ್ಣು ಮುಂದೆನೇ ಬೈಕ್ ಟ್ಯಾಕ್ಸಿ ಆನ್ ಮಾಡಿ ತೋರಿಸ್ತೀನಿ, ಯಾವ ಥರ ಆರ್ಡರ್ ಬರುತ್ತೆ ಅಂತ ನೀವೇ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇವಾಗ ನೀವೇನಾದ್ರು 10 ಕಿಲೋಮೀಟರ್ಗೆ ಬೆಂಗಳೂರಲ್ಲಿ ₹100 ಕೊಡೋ ಜಾಗಕ್ಕೆ ₹300 ₹200 ಬರ್ತಾಯಿದೆ ಅಂತ ಆಸೆ ಬಿದ್ದು ನೀವೇನಾದ್ರು ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂತ ಗೊತ್ತಾ? ನೋಡಿ. ಈ ತರ ಪರಿಸ್ಥಿತಿ ಆಗುತ್ತೆ. ಇದೆಲ್ಲ ಬುಕ್ ಮಾಡ್ತಾ ಇರೋ ಟಿಪ್ಸ್ ಹಾಕಿ ಯಾರು ಗೊತ್ತಾ? ಯಾವ ಕಸ್ಟಮರ್ ₹100 ₹200 ಎಕ್ಸ್ಟ್ರಾ ಟಿಪ್ಸ್ ಹಾಕಿ ಬುಕ್ ಮಾಡ್ತಾ ಇಲ್ಲ. ಎಲ್ಲ ಆಟೋ ಡ್ರೈವರ್ಸ್ ಬುಕ್ ಮಾಡ್ತಾ ಇರೋದು. ಬುಕ್ ಮಾಡ್ತಾರೆ, ನೀವೇನಾದ್ರು ಪಿಕಪ್ ಲೊಕೇಶನ್ಗೆ ಹೋಗ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟು ಹಿಡ್ಕೊಂಡು ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ, ತಗೊಂಡೋಗಿ ಆಟೋದಲ್ಲಿ ಕೊಟ್ಬಿಡ್ತಾರೆ, ಕೀನು ಕಿತ್ಕೊಂತಾರೆ. ಏನು ಗಾಡಿಗೆ ಬಂಡವಾಳ ಹಾಕಿಲ್ಲ, ಮೊಬೈಲಿಗೆ ಬಂಡವಾಳ ಹಾಕಿಲ್ಲ ಅವರು. ಆ ದೊಡ್ಡ ಈ ಥರ ದರ್ಪ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಯಾರು ಅಧಿಕಾರ ಕೊಟ್ಟರು ಅಂತಲೂ ಗೊತ್ತಿಲ್ಲ, ಯಾರು ಹೇಳಿದ್ರು ಅಂತಲೂ ಗೊತ್ತಿಲ್ಲ. ಯಾವುದೊಂದು ಹೈಕೋರ್ಟಿಂದ ನೋಟಿಸ್ ಬಂದಿದೆಯಾ? ಏನೂ ಇಲ್ಲ. ಆಟೋದವ್ರು ನೀವೆಲ್ಲ ಬೈಕ್ ಟ್ಯಾಕ್ಸಿ ಹಿಡ್ಕೊಡ್ರಿ ಅಂತವ. ಎಲ್ಲಿ ನೋಡಿದ್ರು ಇವತ್ತು ಬೆಂಗಳೂರು ತುಂಬ ಬರೀ ಆಟೋದವ್ರು ಬೈಕ್ ಟ್ಯಾಕ್ಸಿ ಹಿಡಿಯೋದು, ಕಿತ್ಕೊಳೋದು, ಬೈಯೋದು. ಕೆಲವೊಂದು ಕಡೆ ಗಲಾಟೆಗಳೆಲ್ಲ ಆಗಿದ್ದಾವೆ. ಗಾಡಿ ಮೇಲೆ ಹಾಕಿ ತುಳಿಯೋದು, ಕೋಲ್ ತಗೊಂಡು ಹೊಡಿಯೋದು, ಈ ಥರ ಎಲ್ಲ ಸುಮಾರು ಆಗಿದೆ. ಬಟ್ ಏನು ಇವರು ಇಷ್ಟೊಂದು ದರ್ಪ ದರ್ಜನೆ, ಇವ್ರು ಸಿಕ್ಕಿದ್ದೆ ಚಾನ್ಸ್ ಕಾಯ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ₹200-300 ಕೊಡ್ತಾರೆ ಅಂತ ನೀವೇನಾದ್ರು ಬೈಕ್ ಟ್ಯಾಕ್ಸಿ ಮತ್ತೆ ಆಸೆ ಬಿದ್ದು ಮಾಡೋಕ್ಕೆ ಹೋದರೆ ನಿಮ್ಮ ಗಾಡಿನೂ ಹೊರಟೋಗುತ್ತೆ, ನಿಮ್ಮ DL-RC ಕ್ಯಾನ್ಸಲ್ ಆಗುತ್ತೆ, 20,000 ಫೈನು, 3 ತಿಂಗಳು ಕೂಡ ಬೈಕ್ ಕೊಡಲ್ಲ ನಿಮ್ಮದು. ಈ ಥರ ಒಂದು ಸಿಚುವೇಶನ್ ಬಂದಿದೆ. ಬಟ್ ಯಾವುದೇ ಥರ ಒಂದು ನೋಟಿಸು ಕೊಟ್ಟಿಲ್ಲ, ಹೈಕೋರ್ಟಿಂದ ಒಂದು ನೋಟಿಸ್ ಸ್ಯಾಂಕ್ಷನ್ ಮಾಡಿಲ್ಲ. ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದೀವಿ, ಹಿಡಿತಾ ಇದ್ದೀವಿ ಅಂತ. ಬಟ್ ಏಕಾಏಕಿ ರೋಡಲ್ಲಿ ಬಂದ್ಬಿಟ್ಟು ಅಮಾಯಕರನ್ನ ಬೈಕ್ ಟ್ಯಾಕ್ಸಿಯವರಿಗೆ ಹಿಡಿತಾ ಇದ್ದಾರೆ. ಎಲ್ಲ ಬಡವರು ಬಗ್ರೆ ಅಲ್ಲ ಬೈಕ್ ಟ್ಯಾಕ್ಸಿ ಮಾಡಿದ್ರೆ. ಲಕ್ಷಾಧೀಶರು ಕೋಟ್ಯಾಧೀಶರು ಬರ್ತಾರೆ, ಇಲ್ಲ ಲಕ್ಷಾಧೀಶರು ಕೋಟ್ಯಾಧೀಶರು ಕಂಪ್ನಿಗಳು ನಡೆಸ್ತಾ ಇದ್ದಾರೆ. ಅಂಥ ಕಂಪ್ನಿಗಳಿಗೆ ಹೋಗಿ ಕೇಳಿ ಬ್ಯಾನ್ ಮಾಡಿದರೆ ಯಾರು ಕೇಳ್ತಾ ಇರಲಿಲ್ಲ. ಅಲ್ಲೇ ಆ್ಯಪಿಂದನೇ ರಿಮೂವ್ ಮಾಡಿ ಇವತ್ತು ಪ್ರತಿಯೊಬ್ಬರೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದು ಒಂದೇ, ರೋಡಲ್ಲಿ ಯಾಕೆ ಬೈಕ್ ಟ್ಯಾಕ್ಸಿಯವ್ರನ್ನ ಹಿಡಿದು ಬೈಕ್ ಸೀಸ್ ಮಾಡ್ತಾ ಇದ್ದೀರಾ? ಹಂಗೂ ನೀವು ಮಾಡಬೇಕು ಅಂದರೆ ಹೋಗಿ ಆಫೀಸ್ಗಳಿಗೆ ಹೋಗಿ. ಈ ಬೆಂಗಳೂರಲ್ಲೇ ಇದೆ ಆಫೀಸು, ಯಾವುದೇ ಡೆಲ್ಲಿ ದುಬೈಲಿ ಇಲ್ಲ, ಇಲ್ಲೇ ಬೆಂಗಳೂರಲ್ಲೇ ಇದೆ HSR ಲೇಔಟಲ್ಲಿ. ಹೋಗಿ ಅಲ್ಲೇ ಆಫೀಸಲ್ಲಿ ಹೋಗಿ ಮುದ್ಕೆ ಹಾಕಿ ಆ್ಯಪಿಂದ ಪರ್ಮನೆಂಟಾಗಿ ರಿಮೂವ್ ಮಾಡಿ ಬೈಕ್ ಟ್ಯಾಕ್ಸಿದು. ಆನಂತರ ಬುಕ್ಕಿಂಗ್ ಯಾರು ಮಾಡ್ತಾರೆ? ರೈಡರಲ್ಲಿ ಆರ್ಡರ್ ಬರುತ್ತೆ ಮಾಡೋಕ್ಕೆ ಅಲ್ವಾ? ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡ್ತಾ ಇಲ್ಲ. ಸೆಂಟ್ರಲ್ ರೋಡಲ್ಲಿ ಯಾಕೆ ಬೈಕ್ ಟ್ಯಾಕ್ಸಿ, ಅಮಾಯಕರ ಬೈಕ್ ಟ್ಯಾಕ್ಸಿ ಮೇಲೆ ದರ್ಪ ದೌರ್ಜನ್ಯ ಅಂತ ಇವತ್ತರೆಗೂ ಅರ್ಥ ಆಗ್ತಾ ಇಲ್ಲ. ಅವತ್ತಿನಿಂದನೂ ಇದೇ ಥರ ಆಗ್ತಾ ಇದೆ. ಈಗ ಅವ್ರು ಏನು ಮಾಡಿದ್ದಾರೆ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಗಾಡಿ ಏನೋ ಹೊಟ್ಟೆ ಪಾಡೋ ಜೀವನ ಮಾಡೋಕ್ಕೆ ಬರ್ತಾರೆ. ಬಟ್ ಅವ್ರ ಮೇಲೆ ಇವರು ಅಧಿಕಾರ ತೋರಿಸ್ತಾರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ. ನಿಜವಲ್ಲಿ ಇದೆಲ್ಲ ಆದಷ್ಟು ಬೇಗ ನಿಲ್ಲಬೇಕು. ಕೇಳಂಗಿತ್ತಂದರೆ ಎಲ್ಲಿ ಹೋಗಿ ಅಲ್ಲಿ ಕೇಳಬೇಕು. ಇಲ್ಲ ಹೈಕೋರ್ಟು ಏನು ಮಾಡ್ತಾ ಇದೆ? ಹೈಕೋರ್ಟ್ ಅವರು ಸ್ವಲ್ಪ ಬೇಗ ಕರುಣೆ ತೋರಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಏನಾದ್ರು ಒಂದು ಡಿಸಿಷನ್ ತಂದು ಪಾಲಿಸಿನ ಮಾಡಕ್ಕೆ ಕೊಡಬೇಕು. ಇಲ್ಲ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಮಾಡಿ ಅಂತ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿ. ಖಂಡಿತ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾರೆ. ಯಾವೊಂದೇ ಒಂದು ರೂಲ್ಸ್ ತಂದ್ರೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಲ್ಲ ಅಂತ ಹೇಳಲ್ಲ. ಅವ್ರ ಕೈಲಾದರೆ ಖಂಡಿತ ಚೇಂಜ್ ಮಾಡ್ಕೊಂಡು ಮಾಡೇ ಮಾಡ್ತಾರೆ. ಆಗದೇ ಇರೋರು ಬಿಡ್ತಾರೆ. ಅದು ಬಿಟ್ಬಿಟ್ಟು ಏಕಾಏಕಿ ಯಾವುದೇ ಥರ ಒಂದು ಟೈಮ್ ಕೂಡ ಕೊಟ್ಟಿಲ್ಲ, ಒಂದು ಗೈಡ್ಲೈನ್ಸ್ ಇಲ್ಲ, ಒಂದು ನೋಟಿಸ್ ಇಲ್ಲ. ಸಂಜೆ ನಿಮ್ಮ ಪಾಡಿಗೆ ನೀವು ಅನೌನ್ಸ್ ಮಾಡಿದ್ರಿ, ಬೆಳಿಗ್ಗೆ 7 ಗಂಟೆಗೆಲ್ಲ ಬೈಕ್ ಟ್ಯಾಕ್ಸಿನ ಸೀಸ್ ಮಾಡಿದ್ರಿ. ಈ ಥರ ಮಾಡಿದರೆ ಹಿಂಗೆ ಪ್ರತಿಯೊಂದಕ್ಕೂ ಒಂದು ಟೈಮು, ಒಂದು ಗೈಡ್ಲೈನ್ಸ್, ಒಂದು ನೋಟಿಸ್ ಅಂತ ಕೊಡ್ತಾರೆ. ಬಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ.
ಇವತ್ತೆಲ್ಲ ಮೈಸೂರಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ರೈಡರ್ಸ್ಗಳು ಒಗ್ಗಟ್ಟಾಗಿ ಸುಮಾರು ಗಲಾಟೆ ನಡೀತಾ ಇದೆ. ಈ ಎಷ್ಟು ಇವತ್ತು ಒಂದಾಗಿ ಮೈಸೂರಲ್ಲಿ ನಿಜವಾಗ್ಲೂ ಒಗ್ಗಟ್ಟಾಗಿ ಹೋರಾಡ್ತಾರೆ ಏನಾದ್ರು ಒಂದು ಪ್ರಾಬ್ಲಮ್ ಆದರೆ. ಬಟ್ ಬೆಂಗಳೂರಲ್ಲಿ ಈ ಥರ ಹುಡುಗರು ಒಗ್ಗಟ್ಟಾಗಿ ಬರಲ್ಲ. ಯಾಕೆಂದರೆ ಇಲ್ಲಿ ಜಾಸ್ತಿ ಎಲ್ಲ ಔಟ್ ಆಫ್ ಸ್ಟೇಷನ್ ಅವರು ಇರೋದ್ರಿಂದ ಮಿಕ್ಸಿಂಗ್ ಆಗಿಬಿಟ್ಟಿದ್ದಾರೆ ಎಲ್ಲ ಲ್ಯಾಂಗ್ವೇಜ್ ಅವರು. ಹಂಗಾಗಿ ಯಾರು ಕೂಡ ಒಗ್ಗಟ್ಟಾಗಲ್ಲ, ಯಾರು ಕೇಳಕ್ಕೆ ಬರಲ್ಲ. ಯಾರೋ 4 ಜನ ಕೇಳೋಕೆ ಹೋದ್ರೆ ಸುಮ್ಮನೆ ಅವ್ರ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಅಂತ ಎಲ್ಲ ಕೈ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಇವಾಗ ನೋಡ್ತಾ ಇರ್ತೀವಿ 100ಕ್ಕೆ 80% ಬೈಕ್ ಟ್ಯಾಕ್ಸಿ ಮಾಡೋರು ಕಮ್ಮಿ ಆಗಿಬಿಟ್ಟಿದ್ದಾರೆ. ಯಾರೋ ಒಂದು 20% ಮಾಡ್ತಾ ಇದ್ದಾರೆ ಕಷ್ಟ ಇರೋರು. ಆದ್ರೂ ಅವ್ರದ್ದು ಯಾವಾಗ ಬೈಕ್ ಟ್ಯಾಕ್ಸಿ ಸೀಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸತತವಾಗಿ 3 ದಿವಸದಿಂದ ಬೆಂಗಳೂರಲ್ಲಿ ಸುಮಾರು 1500ಕ್ಕೂ ಅಧಿಕ ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ ಅಂತ ನಾನು ಕೂಡ ಕೇಳ್ಪಟ್ಟೆ ಇವತ್ತು. ಹಂಗಾಗಿ ಫಸ್ಟ್ ಡೇ ಒಂದು 1000 ಹತ್ತಿರ ಆಗಿತ್ತು, ಮತ್ತೆ 2 ಡೇಸಲ್ಲಿ 500 ಬೈಕ್ ಸೀಸ್ ಆಗಿದೆ ಅಂತೆ. ಬೈಕ್ ಹಿಡಿತಾರೆ ಅಂತ ಗೊತ್ತಿದ್ರು ಕೂಡ ನಮ್ಮ ಹುಡುಗರು ಮತ್ತೆ ಮಾಡ್ತಾ ಇದ್ದಾರೆ. ಮಾಡಿದ್ದ ತಪ್ಪು ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡಿ, ಬೇರೆ ಯಾವ್ದಾದ್ರು ಡೆಲಿವರಿ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಬೈಕ್ ಹೋದ್ರೆ 3 ತಿಂಗಳು ಬರಲ್ಲ. 3 ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು, ಎಷ್ಟು ಮತ್ತೆ ಇದು ಕಟ್ಟಬೇಕು, ಫೀಸ್ ಕಟ್ಟಬೇಕು ಅಂತ ಬೈಕ್ ಬಿಡಿಸ್ಕೊಂಬರೋಕ್ಕೆ. ಇವೆಲ್ಲ ಬೇಡ. ಅದಕ್ಕೋಸ್ಕರ ಆದಷ್ಟು ಬೈಕ್ ಟ್ಯಾಕ್ಸಿ ಬಿಟ್ಟು ಬೇರೆ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದ್ದಾರೆ, 100, 200 ರೂಪಾಯಿ, 300 ರೂಪಾಯಿ ಟಿಪ್ಸ್ ಅಂತ ಆಸೆ ಬಿದ್ದು ಹೋಗ್ಬೇಡಿ. ಯಾವ ಕಸ್ಟಮರು 100 ರೂಪಾಯಿ, 200 ರೂಪಾಯಿ ಟಿಪ್ಸ್ ಹಾಕಲ್ಲ. 100 ರೂಪಾಯಿಗೆ ಹೋಗೋ ಜಾಗಕ್ಕೆ 300 ರೂಪಾಯಿ ಬರ್ತಾ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಇದು ಕಸ್ಟಮರ್ ಹಾಕ್ತಾರೋ ಟಿಪ್ಸ್ ಅಲ್ಲ. 100 ರೂಪಾಯಿಗೆ ಹೋಗೋ ಜಾಗಕ್ಕೆ 300 ರೂಪಾಯಿ ಕ್ಯಾಬು ಆಟೋನೇ ಬಂದ್ಬಿಡುತ್ತೆ ಅವ್ರಿಗೆ. ಅದರಲ್ಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸೇಫ್ಟಿಯಲ್ಲಿ. ಬೈಕಲ್ಲೇ ಅಷ್ಟೊಂದು ಟಿಪ್ಸ್ ಕೊಟ್ಟು ಹೋಗ್ಬೇಕಲ್ವಾ. ಅಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು ಮೇಯ್ನ್ ಅದು ಬಿಟ್ಬಿಟ್ಟು ಈ ಥರ ಬರ್ತಾ ಇರೋ ಆರ್ಡ್ರ್ ಎಲ್ಲ ಫೇಕ್ ಆರ್ಡ್ರು, ಇದು ಜೆನ್ಯೂನ್ ಎಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ಈ ಥರ ಆರ್ಡ್ರ್ ನಾವು ಅಕ್ಸೆಪ್ಟ್ ಮಾಡ್ಕೋಬಾರ್ದು. ಟಿಪ್ಸ್ ಬರ್ತಾಯಿದೆ ಅಂತ ಒಳ್ಳೆ ಆರ್ಡ್ರ್ ಎತ್ಕೊಂಡು ನೀವ್ಯಾರು ಹೋದರೆ ನಿಮ್ಮ ಬೈಕ್ ಹೋಗುತ್ತೆ, ಎಲ್ಲ ಸೀಸ್ ಆಗುತ್ತೆ, ಸುಮ್ಮನೆ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಅದಕ್ಕೇ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಸದ್ಯಕ್ಕೂ ಸ್ಟಾಪ್ ಮಾಡಿ ನಿಮ್ಮ ಮೈಂಡಿಂದ ತೆಗೆದುಹಾಕಿದ್ರೆ ಮಾತ್ರನೇ ನೀವು ನೆಕ್ಸ್ಟ್ ಡ್ಯೂಟಿ ಮಾಡೋಕ್ಕಾಗುತ್ತೆ. ಬೇರೆ ನೀವು ಇದನ್ನೇ ನಾವು ಬೈಕ್ ಟ್ಯಾಕ್ಸಿನೇ ಮಾಡ್ತೀವಿ, ನಮಗೆ ಬೇರೆ ಡೆಲಿವರಿ ಮಾಡೋಕ್ಕಾಗಲ್ಲ, ನಮಗೇನು ಗೊತ್ತಿಲ್ಲ, ಬೇರೆ ಆ್ಯಪ್ ಯಾವುದೂ ಇಲ್ಲ, ಇದೊಂದೇ ಇರೋದು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಾಡಿ ಆಮೇಲೆ ನಂತರ ಬೈಕ್ ತಗಲಾಕೊಂಡು ಸೀಸ್ ಆದರೆ ನೀವೇ ಅನುಭವಿಸ್ಬೇಕು ಅದ್ರ ಪ್ರತಿಫಲನ. ಹಾಗಾಗಿ ಇವಾಗೆಲ್ಲ ಫುಲ್ ಬೈಕ್ ಟ್ಯಾಕ್ಸಿನ ಟಾರ್ಗೆಟ್ ಮಾಡಿದ್ದಾರೆ, ಗೊತ್ತಿರಬೇಕು. ಇಡೀ ಬೆಂಗಳೂರು ತುಂಬ ಬೈಕ್ ಟ್ಯಾಕ್ಸಿ ಹಿಡಿತಿರೋರು 10% ಪೊಲೀಸವರು ಆದರೆ 90% ಆಟೋದವ್ರು ಹಿಡ್ಕೊಡ್ತಾ ಇದ್ದಾರೆ. ಒಂದೊಂದು ಜಾಗದಲ್ಲಿ 20-30 ಜನ ಆಟೋದವ್ರು ಸೇರ್ಕೊಂಡಿದ್ದಾರೆ. ಬುಕ್ ಮಾಡೋದು ಒಂದು ಬೈಕ್ ಬಂದರೆ ಸಾಕು, ರಾಪಿಡೋ, ಓಲಾ, ಒಬ್ಬರು ಯಾವ್ದಾದ್ರು 10 ಜನ ಜೇನು ಮುದ್ರಕೊಂಡಂಗೆ ಅದು ಸುತ್ತನು. ಅವ್ನೇನು ಏನೋ ಕಳ್ತನ ಮಾಡ್ಕೊಂಡು ದರೋಡೆ ಮಾಡಿ ಓಡೋಗ್ತಾ ಇರ್ತಾರೆ. ಆ ಥರ ಹೋಗಿ ಮುದ್ರಕೊಂತಾರೆ. ಕೀ ಕಿತ್ಕೊಳ್ಳೋದು ಒಬ್ಬರು, ಅವ್ನ ಮೊಬೈಲ್ ಕಿತ್ಕೊಳ್ಳೋದು ಒಬ್ಬರು, ಅವ್ನ ಗಾಡಿ ಹಿಡ್ಕೊಳೋಕೆ ಹಿಂದೆ ಮುಂದೆ 2 ಜನ. ಏನು ಇಷ್ಟೊಂದು ಅಧ್ವಾನ ನೋಡೋಕ್ಕಾಗ್ತಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ತೆಗೆದು ನೋಡಿದ್ರು ಬರೀ ಬೈಕ್ ಟ್ಯಾಕ್ಸಿಯವ್ರ ಮೇಲೆ ದೌರ್ಜನ್ಯನೇ ನಡೀತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ರಿ ಇವೆಲ್ಲ ಕಿರಿಕಿರಿ ಬೇಡ. ನೆಮ್ಮದಿಯಾಗಿ ಡ್ಯೂಟಿ ಮಾಡಬೇಕು ಅಂದರೆ ರಾಪಿಡೋನ ಸ್ಟಾಪ್ ಮಾಡಿಬಿಡಿ. ಇಲ್ಲಾಂದರೆ ಸುಮ್ಮನೆ ಅನ್ನೆಸರಿ ರಿಸ್ಕ್ನ ನೀವು ಮೈ ಮೇಲೆ ಹೇಳ್ಕೊಂಡು ಫೇಸ್ ಮಾಡೋಕ್ಕಾಗಲ್ಲ. ಆಮೇಲೆ ಸುಮಾರು ಈಗಲೇ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀರ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು. ಅದರಲ್ಲೂ ಈಗ ಬ್ಯಾನ್ ಆಗಿದೆ. ಇನ್ನು ಬೇರೆ ಡೆಲಿವರಿ ಯಾರು ಮಾಡ್ಕೋಬೋದು ಬೈಕ್ ಇದ್ದರೆ. ಬೈಕೇ ಇಲ್ಲ ಅಂದರೆ ಏನು ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ? ಸೈಕಲಲ್ಲಿ ಓಡಾಡೋಕೆ ಮಾಡೋಕ್ಕಾಗತ್ತಾ? ನಡ್ಕೊಂಡು ಓಡಾಡಿ ಡೆಲಿವರಿ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಬೇರೆ ಡೆಲಿವರಿ ಮಾಡಿ ನೆಮ್ಮದಿಯಾಗಿರಿ. ಸ್ವಲ್ಪ ದಿವಸ ನೋಡೋಣ, ಕಾದು ತಾಳಿದವನ ಬಾಳೆಯ ಅಂತ ಗಾದೆ ಇಲ್ವಾ? ಸ್ವಲ್ಪ ವೆಯ್ಟ್ ಮಾಡಿದರೆ ಬೈಕ್ ಟ್ಯಾಕ್ಸಿಗೆ ಏನಾದ್ರು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಬಂದೇ ಬರುತ್ತೆ, ಮತ್ತೆ ರನ್ ಆಗುತ್ತೆ. ಅಲ್ಲಿವರೆಗೂ ಕಾಯಬೇಕಷ್ಟೇ. ಸದ್ಯದ ಮಟ್ಟಿಗೆ ಇವಾಗ ಅವ್ರದ್ದು ರಾಜಭಾರ ನಡೀತಾ ಇದೆ. ನಡೆಸಲಿ, ಎಷ್ಟು ದಿವಸ ನಡೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಕಾಲ ಅಲ್ವಾ, ಬಂದೇ ಬರುತ್ತೆ. ಅವ್ರಿಗೊಂದು ಕಾಲ, ನಮಗೊಂದು ಕಾಲ. ಆಡೋರು ಆಡಲಿ, ಎಷ್ಟು ದಿವಸ ಆಡ್ತಾರೆ ಅಂತವ. ಬಟ್ ಇವಾಗ ಏನೋ ಗೊತ್ತಿಲ್ಲ, ಬೈಕ್ ಟ್ಯಾಕ್ಸಿ ಅವ್ರನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಬೆಂಗಳೂರು ತುಂಬವ. ಆದಷ್ಟು ಸ್ವಲ್ಪ ಹುಷಾರಾಗಿ ಸೇಫಾಗಿ ರೈಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.